ಉಳುವವನೇ ಭೂಮಿಯ ಒಡೆಯ. ಇದು ಕರ್ನಾಟಕದ ಇತಿಹಾಸದಲ್ಲಿ ನಡೆದ 20ನೇ ಶತಮಾನದ ಅತಿ ದೊಡ್ಡ ಕ್ರಾಂತಿಕಾರಿ ಯೋಜನೆ. ಸಿಎಂ ದೇವರಾಜು ಅರಸು ಅವರ ದಿಟ್ಟತನದಿಂದ ಜಾರಿಗೆ ತಂದ ಈ ಯೋಜನೆಗೆ 50 ವರ್ಷ ಪೂರ್ಣವಾಗಿದೆ. ಹಾಗಿದ್ರೆ ಏನಿದು ಉಳುವವನೇ ಭೂಮಿಯ ಒಡೆಯ? ಹಿಯರ್ ಈಸ್ ದಿ ಇನ್ಫೋ. ಮೊದಲು ಜಮೀನ್ದಾರರು ಸಾವಿರಾರು ಎಕರೆ ಭೂಮಿಯನ್ನು ಆಸ್ತಿ ರೂಪದಲ್ಲಿ ಇಟ್ಟಿದ್ರು. ಇಡೀ ಭೂಮಿಯನ್ನು ಅವರೇನು ಉತ್ತು ಬಿತ್ತು ಬೆಳೆ ತೆಗೆದು ಬಟಾವಣೆ ಮಾಡ್ತಿರ್ಲಿಲ್ಲ. ಆಗ ಅದರಲ್ಲಿ ಎಕರೆ ರೂಪದಲ್ಲಿ ಒಂದಿಷ್ಟು ಜಮೀನನ್ನು ರೈತರಿಗೆ ನೀಡಿದ್ರು. ಈ ರೈತರು ಬೆಳೆದ ಬೆಳೆಯಲ್ಲಿ 60% ಫಸಲನ್ನು ಜಮೀನ್ದಾರರಿಗೂ, ಇನ್ನುಳಿದ 40% ಫಸಲನ್ನು ತಮ್ಮ ಬಳಿಯೇ ಇರಿಸ್ಕೊಳ್ತಿದ್ರು. ಆದರೆ ಯಾವಾಗ ಈ ಯೋಜನೆ ಜಾರಿಗೆ ಬಂತು, ಯಾರು ಇಂತಿಷ್ಟು ವರ್ಷಗಳ ಕಾಲ ಭೂಮಿಯನ್ನು ಉತ್ತು ಬಿತ್ತಿ ಬೆಳೆ ಮಾಡ್ತಿದ್ರೋ ಅವರ ಹೆಸರಿಗೆ ಸರ್ಕಾರ ಈ ಜಮೀನು ವರ್ಗಾಯಿಸ್ಬಿಡ್ತು. ಇದರ ಅರ್ಥ ದುಡಿದ ಎಲ್ಲ ಫಸಲು ಬೆವರು ಹರಿಸಿದ ರೈತನಿಗೆ ಸಿಗ್ತಿತ್ತು. ದೇಶದಲ್ಲೇ ಮೊದಲ ಬಾರಿಗೆ ಇದೊಂದು ಯೋಜನೆ ಜಾರಿ ಮಾಡಿದ ಹೆಗ್ಗಳಿಕೆ ನಮ್ಮ ಕರ್ನಾಟಕಕ್ಕಿದೆ. ಇದು ಹೇಗೆ ಸಮಾಜದಲ್ಲಿ ವರ್ಕ್ ಆಯಿತು ಅನ್ನೋದನ್ನ ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಸ್ಟೇ